ಎಲ್ಲರಿಗೂ ನಮಸ್ಕಾರ. ನನ್ನ ಎಚ್ ಪಿ ಕೆ ಯೂಟ್ಯೂಬ್ ಚಾನಲಿಗೆ ಮೊದಲ ಬಾರಿಗೆ ಎಲ್ಲರಿಗೂ ಸುಸ್ವಾಗತ. ನಾನು ಮೊದಲ ಬಾರಿಗೆ ನನ್ನ ಪ್ರೀತಿಯ ನನ್ನ ತುಂಬ ಇಷ್ಟಪಡೋವಂಥ ದೇವರಾದ ರಾಘವೇಂದ್ರ ಸ್ವಾಮಿ ದೇವರ ಒಂದು ದೇವಸ್ಥಾನದ ರಾಯರ ಮಠದ ಪರಿಚಯದ ಮೂಲಕ ಪ್ರಾರಂಭ ಮಾಡ್ತಾಯಿದ್ದೀನಿ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದ ಪಕ್ಕದಲ್ಲೇ ಆಪೋಸಿಟಲ್ಲೇ ಇರುವಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನಾನು ತುಂಬ ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ತುಂಬ ದಿನದಿಂದ ನೋಡ್ತಾಯಿದ್ದೀನಿ. ತುಂಬ ದಿನದಿಂದ ಆಲ್ಮೋಸ್ಟ್ ನಾನು ನೋಡ್ದಂಗೆ 2011ರಿಂದ ನೋಡಿದ್ದೀನಿ. ಇಷ್ಟೊಂದು ಕ್ಲೌಡ್ ಇತ್ತಿಲ್ಲ, ಇಷ್ಟೊಂದು ಜನಗಳ ಬರ್ತಾಯಿರ್ತಿಲ್ಲ. ಈಗ ರೀಸೆಂಟಾಗಿ ಅಂತೂ ತುಂಬ ಜನ ಬರ್ತಾಯಿದ್ದಾರೆ, ತುಂಬ ದೇವ್ರನ್ನ ನಂಬ್ತಾ ಇದ್ದಾರೆ. ನಮ್ಮ ರಾಘವೇಂದ್ರ ಸ್ವಾಮಿಯವರು ಎಲ್ಲರನ್ನು ಆಶೀರ್ವದಿಸಿ ಎಲ್ಲರ ಕಷ್ಟಗಳಿಗೆ ಅವರಿಗೆ ಆಶೀರ್ವಾದ ನೀಡ್ತಾ ಇದ್ದಾರೆ. ಹಾಗಾಗಿ ತುಂಬ ಜನ ಬರ್ತಾಯಿದ್ದಾರೆ. ನೀವೇ ನೋಡ್ತಾ ಇದ್ರಲ್ಲ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಒಳಗಡೆ ಎಂಟ್ರೆನ್ಸಲ್ಲಿ ಓದ್ತಿದ್ದಂಗೆ ಎಷ್ಟೊಂದು ಜನ ಇದ್ದರು. ಕಾಲು ತೊಳೆಯೋಕ್ಕೆ ನೀರಿತ್ತು. ಅಲ್ಲೊಳಗೆ ಓದ್ತಿದ್ದಂಗೆ ಎಷ್ಟೊಂದು ಜನ ಇದ್ದಾರೆ. ಕ್ಯೂವಲ್ಲೂ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಅಲ್ಲಿ ಊಟದ ವ್ಯವಸ್ಥೆ ಈಗ 1.5 ಇಯರಿಂದ ಊಟದ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದಾರೆ. ಭಕ್ತಾದಿಗಳು ತಮ್ಮಲ್ಲಿ ಏನು ಸಾಧ್ಯನೋ ಅದನ್ನು ದೇವರಿಗೆ ಅರ್ಪಿಸಿ ದೇವರ ಮುಖಾಂತರ ಕೆಲವರು ಜನಗಳಿಗೆ ಅನ್ನದಾನ ಮಾಡ್ತಾಯಿದ್ದಾರೆ. ತುಂಬ ಜನ ಬರ್ತಾಯಿದ್ದಾರೆ ನೋಡಿ. ಎಷ್ಟು ಜನ ಅಂದರೆ ಕ್ಯೂವಲ್ಲಿ ಹೋಗೋ ಒಂದು ಮಂತ್ರಾಲಯದಲ್ಲಿ ಯಾವ ರೀತಿ ವಾತಾವರಣ ಇದೆ ಅದೇ ಥರ ನಮಗೆ ಫೀಲ್ ಆಗುತ್ತೆ. ಮಂತ್ರಾಲಯಕ್ಕೆ ಹೋಗದೇ ಇದ್ದರೂ ಎಲ್ಲರೂ ನಮಗೆ ರಾಯರು ಹತ್ರದಲ್ಲೇ ಇದ್ದಾರೆ ಅನ್ನೋ ಒಂದು ನೆಮ್ಮದಿ ಇದೆ. ರಾಯರು ಯಾರನ್ನೂ ಕೈ ಬಿಡೋದಿಲ್ಲ ನೋಡಿ. ರಾಯರದ್ದು ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲಿ ಊಟಕ್ಕೂ ಸಹ ಇದೆ. ಇವತ್ತು ನಾನು ಫಸ್ಟ್ ಕ್ಯೂವಲ್ಲಿ ನಿಂತ್ಕೊಂಡು ಮುಂಭಾಗದಲ್ಲಿ ದೇವ್ರ ಬಾಗಿಲ ನಮಸ್ಕಾರ ಮಾಡ್ಕೊಂಡಿದ್ದಂಗೆ ಒಂದು ಜ್ಯೋತಿ ಅಂದರೆ ಮಹಾಮಂಗಳಾರತಿ ಆಗುತ್ತೆ. ದೇವರ ಅನುಗ್ರಹ ಎಲ್ಲರಿಗೂ ಇರಬೇಕು. ದೇವರು ಯಾರನ್ನೂ ಕೈ ಬಿಡಲ್ಲ ರಾಘವೇಂದ್ರ ಸ್ವಾಮಿ. ನೋಡಿ ಊಟಕ್ಕೂ ಸಹ ಇದ್ದಾರೆ. ತುಂಬ ಜನ ಬರ್ತಾಯಿದ್ದಾರೆ. ಹೀಗೆ ಬಂದು ನೋಡಿ ಅನ್ನದಾನಕ್ಕೆ ಇವರು ಸಹ ಎಷ್ಟು ದೇವರ ಸೇವೆಗೋಸ್ಕರ ಎಷ್ಟು ಇದು ಮಾಡಿ ಊಟ ಸಮೇತ ಕೊಡ್ತಾಯಿದ್ದಾರೆ. ಎಲ್ಲ ಬಂದು ಇವರ ಆಶೀರ್ವಾದ ಪಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯೇ ನಮಃ.